ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬ್ರೌನಿನ ಮಾಡಿ ತೋರಿಸ್ತಾ ಇದ್ದೀನಿ. ಡಾರ್ಕ್ ಚಾಕ್ಲೇಟ್ ಬ್ರೌನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಮಕ್ಕಳಿಗಂತೂ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಇವಾಗ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. 100 ಗ್ರಾಮ್ ಬಟರ್ನ ತಗೊಂಡಿದ್ದೀನಿ, 100 ಗ್ರಾಮ್ ಡಾರ್ಕ್ ಚಾಕ್ಲೇಟ್ನ ತಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಡಾರ್ಕ್ ಚಾಕ್ಲೇಟು. ನಾನು ಅರ್ಧ kg ಮಾಡಿ ತೋರಿಸ್ತಾ ಇರೋದು ಇದನ್ನು. ಇವಾಗ ನಾನು ಬ್ರೌನ್ ಶುಗರ್ 40 ಗ್ರಾಮ್ ತಗೊಂಡಿದ್ದೀನಿ, 60 ಗ್ರಾಮು ವೈಟ್ ಶುಗರ್ ತಗೊಂಡಿದ್ದೀನಿ, ಕೋಕೋ ಪೌಡ್ರ್ 25 ಗ್ರಾಮ್ ತಗೊಂಡಿದ್ದೀನಿ, ಮೈದಾ ಹಿಟ್ಟು 60 ಗ್ರಾಮ್ ತಗೊಂಡಿದ್ದೀನಿ, 2 ಮೊಟ್ಟೆನ ತಗೊಂಡಿದ್ದೀನಿ. ನಾನು ಇದನ್ನು ಅರ್ಧ kg ಬ್ರೌನಿನ ಮಾಡಿ ತೋರಿಸ್ತಾ ಇರೋದು. ನಾನು ಇದನ್ನು ಆನ್ಲೈನ್ ಕ್ಲಾಸಲ್ಲಿ ಕಲ್ತಿದ್ದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಪಿಂಚು ಸಾಲ್ಟ್ ತಗೊಂಡಿದ್ದೀನಿ. ಇವಾಗ ಈ ಬೆಣ್ಣೆ ಮತ್ತು ಚಾಕ್ಲೇಟ್ನ ಕಟ್ ಮಾಡಿ ಮೆಲ್ಟ್ ಮಾಡ್ಕೋಬೇಕು. ಕಟ್ ಮಾಡಿದ್ರೆ ಬೇಗ ಮೆಲ್ಟ್ ಆಗುತ್ತೆ ಅಂತೇಳಿ ಈ ಥರ ಕಟ್ ಮಾಡಿ ಹಾಕೋದು. ನೋಡಿ, ನಾನು ಡಬಲ್ ಬಾಯ್ಲಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ನೀರನ್ನ ಹಾಕಿ ನೀರನ್ನ ಬಿಸಿಗೆ ಇಟ್ಕೊಂಡು ಈ ಥರ ಚಾಕ್ಲೇಟ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡ್ರೆ ಬೇಗ ಮೆಲ್ಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ಇದನ್ನು ಬಿಸಿ ಆರೋ ತನಕ ನಾವು ಇವಾಗ OTGನ 10 ನಿಮಿಷ ಬಿಸಿಗೆ ಇಟ್ಕೊಳ್ಳೋಣ, ಫ್ರೀ ಹೀಟ್ ಮಾಡ್ಕೊಳ್ಳೋಣ. 10 ನಿಮಿಷ 180 ಡಿಗ್ರಿಲಿ ಫ್ರೀ ಹೀಟ್ನ ಮಾಡ್ಕೋಬೇಕು OTGನ. ಇದು ಎಲ್ಲ ರೆಡಿ ಆಗೋ ಗಂಟ ಅದು ಟೈಮ್ ಸರಿಯಾಗುತ್ತೆ. ಇವಾಗ ನೋಡಿ ಈ ಚಾಕ್ಲೇಟು ಮೆಲ್ಟ್ ಆಗಿದೆ. ಇದನ್ನು ಬಿಸಿ ಆರೋಕ್ಕೆ ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರ್ಗೆ 40 ಗ್ರಾಮ್ ಬ್ರೌನ್ ಶುಗರ್ ಹಾಕ್ತಾಯಿದ್ದೀನಿ, 60 ಗ್ರಾಮು ವೈಟ್ ಶುಗರ್ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿದ್ರೆ ಬೇಗ ಮೆಲ್ಟ್ ಆಗುತ್ತೆ ಅಂತೇಳಿ ಇದನ್ನು ನಾನು ಪೌಡ್ರ್ ಮಾಡಿ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಬೌಲ್ಗೆ ನಾನು 2 ಮೊಟ್ಟೆನ ಹಾಕೋತಾ ಇದ್ದೀನಿ. ಇದನ್ನು 2 ಮೊಟ್ಟೆನ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನಾನು ಸ್ಪೋಕಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ನಾವು ಮೊಟ್ಟೆನ ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬ್ರೌನಿ ಚೆನ್ನಾಗಿ ಬರುತ್ತೆ. ಈಗ ಎಲ್ಲನೂ ಚೆನ್ನಾಗಿ ಬೀಟ್ ಮಾಡ್ಕೊಂಡು ನೋಡಿ, ನೋಡ್ತಾ ಇರ್ಬೋದು ನಾನು ಸ್ಪೋಕಲ್ಲಿ ಮಾಡ್ತೇನೆ. ನಿಮ್ಮ ಹತ್ರ ಬೀಟರ್ ಇದ್ದರೆ ಬೀಟರಲ್ಲಿ ಮಾಡ್ಕೋಬೋದು. ನೋಡಿ, ಇವಾಗ ಇದಕ್ಕೆ ನಾನು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅವೆಲ್ಲ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿರೋಂಥ ಶುಗರ್ನ ಹಾಕಿ ಚೆನ್ನಾಗಿ ಇದನ್ನು ಅಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ಹಸಿಟ್ಟೆಲ್ಲ ಬೀಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಬ್ರೌನಿ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಆನ್ಲೈನ್ ಕ್ಲಾಸಲ್ಲಿ ಕಲ್ತಿದ್ದು. ಫೇಸ್ಬುಕ್ಕಲ್ಲಿ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂತು. ನಾನು ಚಾಕ್ಲೇಟು ಸುಧಾ ಮಾಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನೋಡಿ, ಇವಾಗ ನಾನು ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಇವಾಗ ನಾವು ಚಾಕ್ಲೇಟು ಮೆಲ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ಮೊಟ್ಟೆ, ಶುಗರು, ಈ ಚಾಕ್ಲೇಟ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಇವಾಗ ನಾನು ಹಸಿಟ್ಟನ್ನ ಹಾಕೋತಾ ಇದ್ದೀನಿ. ಡೈರೆಕ್ಟಾಗಿ ಹಸಿಟ್ಟೆ ಹಾಕಬಾರ್ದು, ಈ ಥರ ಜರ್ಡಿ ಮಾಡಿ ಹಾಕಬೇಕು. ನೀವು 2-3 ಸಲ ಜರ್ಡಿ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ 1 ಟೈಮ್ ಅಷ್ಟೇ ಜರ್ಡಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮಾಡ್ಬೇಕಾದ್ರೆ 2-3 ಸಲ ಜರ್ಡಿ ಮಾಡಿ ಹಾಕಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ನೋಡಿ, ಇವಾಗ ಇದನ್ನೆಲ್ಲ ಕೋಕೋ ಪೌಡ್ರು, ಮೈದಾ ಹಿಟ್ಟು, ಪಿಂಚ್ ಸಾಲ್ಟ್ ಹಾಕಿ ಈ ಥರ ಜರ್ಡಿ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮೇನು. ಹಸಿಟ್ಟು ಮತ್ತು ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೋಕೋ ಪೌಡರು, ಮೈದಾ ಹಿಟ್ಟು ಮತ್ತು ಮೊಟ್ಟೆ ಎಲ್ಲ ಮಿಕ್ಸ್ ಮಾಡಿದ್ವಿ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಹಾಲು, ನೀರು ಮತ್ತು ಏನೂ ಆ್ಯಡ್ ಮಾಡಬೇಡಿ, ಇಷ್ಟೇ. ಎಣ್ಣೆನೂ ಸುಧಾ ಹಾಕಬೇಡಿ, ಆ ಮೊಟ್ಟೆನೇ ಸಾಕಾಗುತ್ತೆ. ನಾನು ಅರ್ಧ kg ಬ್ರೌನಿ ಮಾಡಿ ತೋರಿಸ್ತಾ ಇರೋದು. ಅರ್ಧ kg ಬ್ರೌನಿಗೆ 2 ಮೊಟ್ಟೆ ಹಾಕಿದ್ದೀನಿ. 1 kg ಬ್ರೌನಿ ಆದರೆ 4 ಮೊಟ್ಟೆನ ಹಾಕೊಳ್ಳಿ. ಆ ಥರ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನೇ ಇವಾಗ ಒಂದು ಅಲ್ಯೂಮಿನಿಯಂ ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಎಣ್ಣೆನ ಸವರಿದ್ದೀನಿ ಮತ್ತು ಬಟರ್ ಪೇಪರ್ಗೂ ಎಣ್ಣೆನ ಸವರಿ ಇದ್ರ ಮೇಲೆ ನಾನು ಇವಾಗ ಬ್ರೌನಿದು ಬ್ಯಾಟರ್ನ ಹಾಕೊಳ್ಳೋಣ. ಫುಲ್ ಎಲ್ಲನೂ ಹಾಕ್ತಾಯಿದ್ದೀನಿ. ನಾನು ಅರ್ಧ kg ಟಿನ್ನ ತಗೊಂಡು ಅದಕ್ಕೆ ಹಾಕಿದ್ದೀನಿ, ಅಲ್ಯೂಮಿನಿಯಮ್ದು ಅರ್ಧ kg ಟಿನ್ನು. ಇದಕ್ಕೆ ಇವಾಗ ಒಂದು ಕಡ್ಡಿನ ತಗೊಂಡು ಈ ಥರ ಬಬಲ್ಸ್ ಹೋಗೋ ಥರ ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿದಾಗ ಅದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ಹೋಗುತ್ತೆ. ಇವಾಗ ನೋಡಿ, ಇದ್ರ ಮೇಲೆ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತೀನಿ. ನೀವು ಚಾಕ್ಲೇಟ್ನು ಆ್ಯಡ್ ಮಾಡ್ಕೋಬೋದು, ಇಲ್ಲ ವೈಟ್ ಚಾಕ್ಲೇಟು ಆ್ಯಡ್ ಮಾಡ್ಕೋಬೋದು, ಇಲ್ಲ ಡಾರ್ಕ್ ಚಾಕ್ಲೇಟು ಆ್ಯಡ್ ಮಾಡ್ಕೋಬೋದು. ನಾನು ಗೋಡಂಬಿ ಮತ್ತು ಕುಂಬಳಕಾಯಿ ಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ನಾನು ಬೇಯಕ್ಕೆ ಇಟ್ಟಿದ್ದೀನಿ. 180 ಡಿಗ್ರಿಯಲ್ಲಿ 25 ನಿಮಿಷ ಬೇಯಿಸ್ಕೋಬೇಕು. ಇದನ್ನು 180 ಡಿಗ್ರಿಯಲ್ಲಿ 25 ನಿಮಿಷ ಬೇಯಿಸ್ಕೋಬೇಕು. ಟೈಮು ಮತ್ತು ಆ ಡಿಗ್ರಿ ಎಲ್ಲ ಸಾಕಾಗುತ್ತೆ ಇದಕ್ಕೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ, ಎಲ್ಲೂ ಸೀದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದನ್ನು ತೋರಿಸ್ತೀನಿ. ನೋಡಿ ಯಾವ ಥರ ಎದ್ದು ಬರ್ತಾಯಿದೆ, ಎಲ್ಲೋ ಅಂಟ್ಕೊತಾ ಇಲ್ಲ, ಆರಾಮಾಗಿ ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ಕಟ್ ಮಾಡಿ ತೋರಿಸ್ತೀನಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮನೇಲೇ ಈ ಥರ ಮಾಡಿಕೊಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.